ಆಮೇಲೆ ಇನ್ನೊಂದು ನೀವು ಜಿಲ್ಲಾ ಕೇಂದ್ರಗಳಿಗೆ ಅದು ನಮ್ಮ ಕಮಿಟ್ಮೆಂಟ್. ಜಿಲ್ಲಾ ಬಿಜಾಪುರ ವಿಭಾಗ ಮಾಡಿ ಇಂಡಿ ಜಿಲ್ಲೆ ಮಾಡಬೇಕು. ಜಿಲ್ಲೆ ಮಾಡಲಿಲ್ಲ ಅಂದರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋಂಗಿತ್ತು ಭಾಳ ಸ್ಪಷ್ಟವಾಗಿ ಅವತ್ತು ಹೇಳಿನೂ ಇವತ್ತು ಹೇಳ್ತೀನಿ ಮುಂದೆ ಹೇಳ್ತೀನಿ. ನಾನು ರಾಜಕಾರಣ ಬಣ್ಣ ಬದಲಾಯಿಸ್ತಕ್ಕಂಥ ರಾಜಕಾರಣ ಇಲ್ಲ. ನಾನು ಜೀವನದಾಗ ಒಂದು ಏನಾದರೂ ಕಮಿಟ್ಮೆಂಟ್ ನಾನು ಕೊಟ್ಟೆ ಅಂದರೆ ಅದು ಸಕ್ಕರೆ ಕಾರ್ಖಾನೆ ಮಾಡುವಲ್ಲೂ ಸಹಿತ ನಾನು ಮಾಡ್ಕೊಳ್ತೀನಿ, ಇದನ್ನು ಮಾಡ್ತೀನಿ. ಆದರೆ ಇದಕ್ಕೆ ರಾಜಕಾರಣದಾಗ ಬಿಜಾಪುರದಾಗ ನಾನು ಕೆಲವು ಹಿತೈಷಿಗಳು ನನ್ನ ಅತ್ಯಂತ ಆತ್ಮೀಯರು ಅವರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಈ ಜಿಲ್ಲೆ ವಿಭಜನೆ ಆಗಬಾರ್ದು ಅಂತಕ್ಕಂಥ ಪ್ರಯತ್ನ ನಮ್ಮ ಆತ್ಮೀಯರೇ ನಮ್ಮ ಸರ್ಕಾರದಲ್ಲಿ ನಮ್ಮ ಜೊತೆಗಿರೋರು ಅದನ್ನು ಮಾಡ್ತಾ ಇದ್ದಾರೆ. ಭಗವಂತ ಅವರ ಮನಸ್ಸು ಪರಿವರ್ತನೆ ಆಗ್ತದೆ, ಇಂದಿನ ನಾಳೆ ಆಗ್ತದೆ ನಾನು ತಿಳ್ಕೊಂಡಿಲ್ಲ. ಆದರೆ ನಾನು ಸರ್ಕಾರದಲ್ಲ ನಿರಂತರ ಪ್ರೆಷರ್ ಮೇಂಟೈನ್ ಅಂತ ಮಾಡೇ ಮಾಡ್ತೀನಿ. ನನ್ನ ಮಾತಿಗೆ ನಾನು ಬದ್ಧನಾಗಿರ್ತೀನಿ, ಹಾಗೇನು ಎರಡನೇ ಮಾತೇ ಇಲ್ಲ. ಅಂಥ ಸಂದರ್ಭ ಬಂತಂದ್ರೆ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ. ನಾನು ಚುನಾವಣೆ ಪೂರ್ವದಲ್ಲೇ ನಮ್ಮ ಪಕ್ಷದ ವರಿಷ್ಠರ ಮಾತು ಕೇಳಿ ನಾನು ಅದನ್ನು ಮಾಡಿ. ನೀವು ಒಂದು ವೇಳೆ ನನಗೇನು ಅವ್ರು 2 ಮಾತು ಕೊಟ್ಟಾರೆ, 2 ಈಡೇರಿಸಿಲ್ಲ. ಕಾಲ ಸಮಯ ಬಂದಾಗ ನಾನು ಅದನ್ನು ಹೇಳ್ತೀನಿ. ಅದನ್ನು ಭಾಳ ಆ ವಿಷಯದಾಗ ಮಾತ್ರ ನಾನು ಯಾರಿಗೂ ಸಮಾಧಾನ ಬಿಡೋಂಗಿಲ್ಲ ಮತ್ತು ಅದು ಆಗಲೇಬೇಕು. ಆ್ಯಂಡ್ ಇಟ್ ಈಸ್ ಪ್ರಯಾರಿಟಿ. ಅದರ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಒಪ್ಕೋಬೇಕಾಗ್ತದೆ. ಸರ್ಕಾರದ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮಗೆ ನಿಮಗೆ ಗೊತ್ತು. ಗ್ಯಾರಂಟೀಸ್ದಿಂದ ಜನರಿಗೆ ಹೆಲ್ಪ್ ಆಗ್ಯದ. ಆದರೆ ಯಾರೇನೇ ಹೇಳಿ ಸ್ವಲ್ಪ ಅದು ನಮ್ಗೆ ಆರ್ಥಿಕ ಹೊರೆಯಾಗ್ಯದ. ಆದರೂ ಸಹಿತ ಮುಖ್ಯಮಂತ್ರಿಗಳು ಅನುಭವಿ ಇದ್ದಾರೆ. ಅದನ್ನು ಸರಿದೂಗಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಮಾಡಲಿ ಅಂತೇಳಿ ನಮ್ಮ ಅಪೇಕ್ಷೆ. ಆದರೆ ಹೊಸ ಜಿಲ್ಲೆ ಹೊಸ ತಾಲೂಕುಗಳ ಮಾಡೋದನ್ನು ನಾನು ನೋಡ್ಲಾಕತ್ತೀನಿ. ನೀವು ಯಾದಗಿರಿಗೆ ಹೋದ್ರಿ ಅಂದರೆ ಏನು ಡೆವಲಪ್ಮೆಂಟ್ ಮಾಡಿದ್ರಿ? ಎಷ್ಟು ವರ್ಷ ಆಯಿತು ಹೊಸ ಜಿಲ್ಲೆ ಘೋಷಣೆ ಮಾಡಿ? ಇವತ್ತು ನಮ್ಮ ಜಿಲ್ಲೆಯಲ್ಲಿ 5 ತಾಲೂಕು ಹೋಗಿ 13 ತಾಲೂಕು ಆಗ್ಯಾವ. ಹೊಸದಾಗಿ 8 ತಾಲೂಕು ಆಗ್ಯಾವ. ಅಲ್ಲಿ ಇವ್ರು ಏನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಜಿಲ್ಲೆಗಳನ್ನು ತಾಲೂಕುಗಳನ್ನು ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗ್ತದೆ. ನಾನು ಅದಕ್ಕೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಿ ಅಂದರೆ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕ್ರಿಯೇಟ್ ಆಗ್ಯದ ಅಲ್ಲಿ ನೀವು ಕೊಡ್ತಕ್ಕಂಥ ಪ್ರಯತ್ನ. ಎಷ್ಟು ಅವೈಜ್ಞಾನಿಕ ತಾಲೂಕುಗಳಾಗ್ಯಾವ ನಮ್ಮ ಜಿಲ್ಲೆಯಲ್ಲಿ. ನಾನು ಹೇಳಕ್ಕೆ ಹೋದೆ ಅಂದ್ರೆ ರಾಜಕಾರಣ ಆದಂಗೆ ಆಗ್ತದೆ. ಅವಶ್ಯಕತೆ ಇದನ್ನ ಅಷ್ಟು ತಾಲೂಕುಗಳು ಮಾಡೋದು. ಮತ್ತು ತಾಲೂಕುಗಳು ಆಟ ಮಾಡ್ತೀರಿ ಅಂದ್ರೆ ಜಿಲ್ಲೆನೂ ಮಾಡಿರಿ. ಈಗ ನಾವು ಜಿಲ್ಲೆ ಮಾಡ್ಲಿಕ್ಕೆ ಹೊಸದಾಗಿ ತಾಲೂಕು ಆದದ್ದಕ್ಕೆ ಒಯ್ದು ಜಿಲ್ಲೆ ಮಾಡ್ಲಿಕ್ಕೆ ಹೊಂಟಿಲ್ಲ ನಾವು. ಯಾವುದು ಬ್ರಿಟಿಷರ ಕಾಲದೊಳಗೆ ರೆವಿನ್ಯೂ ಸಬ್ ಡಿವಿಷನ್ ಬಿಜಾಪುರ ಜಿಲ್ಲೆಯಲ್ಲಿ 2ನೇ ಸಬ್ ಡಿವಿಷನ್ ಇಲ್ಲೇ ಇದ್ದಾರೆ. ನಾವು ಮಾಡೋದಲ್ಲ. ಯಾವ ಕಾಲದಾಗ ಇದೆ ರೆವಿನ್ಯೂ ಸಬ್ ಡಿವಿಷನ್, ಪೊಲೀಸ್ ಸಬ್ ಡಿವಿಷನ್, ಪವರ್ ಡಿಪಾರ್ಟ್ಮೆಂಟ್ದಾಗ ಹೆಸ್ಕಾಮ್ ಎಕ್ಸಿಕ್ಯೂಟಿವ್, ಕೃಷಿ DD2 ಆಫೀಸ್. ಆಮೇಲೆ ಬಿಜಾಪುರದಾಗ 2nd ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಮತ್ತು ಇಂಡಿ. ಇವತ್ತು 13 ತಾಲೂಕದಾಗ ಅತಿ ಹೆಚ್ಚು ಗ್ರಾಮಗಳನ್ನು ಹೊಂದಿರತಕ್ಕಂಥ ತಾಲೂಕು ಯಾವುದಾರು ಇದ್ರೆ ದೊಡ್ಡ ತಾಲೂಕು ಇಂಡಿ. ನೀವು ಇದನ್ನು ಪರಿಗಣಿಸ್ರಿ ಅಂತ ನಮ್ಮ ಬ್ರಾಡ್ಗೇಜ್ ಅದ, ನ್ಯಾಷನಲ್ ಹೈವೇಸ್ ಅದಾವ, ಬಾರ್ಡರ್ದಾಗ ಅದ, ಕ್ರೈಮ್ ಬ್ಯಾಕ್ಗ್ರೌಂಡ್ ಅದ. ಈ ಕ್ರೈಮ್ ಬ್ಯಾಕ್ಗ್ರೌಂಡ್ ತಡಿಬೇಕಂದ್ರೆ ನಿಮಗೊಂದು ಜಿಲ್ಲೆ ಆಗಲಿ. ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಕಂಟ್ರೋಲ್ದಾಗಿತ್ತು. ಇಲ್ಲೇ ಲೋಕಲ್ ಆಯಿತು ಅಂದರೆ ಇಂಥ ಇಲ್ಲಿ ಅಹಿತಕರ ಘಟನೆಗಳು ನಡೆದದ್ದು ಈ ಕಡಿಮೆಗೆ. ಆದರೆ ಏನು ನಡೀತಿತ್ತು ಇವು ಯಾವ ಆಗ್ತಿಲ್ಲ ಅಂತ ನಾನು ಚರ್ಚಾಣದಂಥ ಉದಾಹರಣೆ, ಜಾರಕಿ PSI ಇಂದ ಏನಾಗ್ಯದ ನಿಮ್ಗೆ ಗೊತ್ತು. ಚರ್ಚಾಣದ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಮಿಸ್ಯೂಸ್ ಆಗ್ಯಾವ ಅನ್ನೋದು ನೋಡ್ರಿ ನೀವು. ಭೀಮಾ ನದಿ ಇಡೀ ದಂಡಿ ಒಳಗೆ ಏನೇನು ಅಹಿತಕರ ಘಟನೆಗಳು ನಡೀತಿತ್ತು ನೋಡಿರಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಿತ್ತು ನೋಡಿರಿ. ಈಗ ಸ್ವಲ್ಪ ಮಟ್ಟಿಗೆ ನಾವು ಬಿಗು ಮಾಡಿದ್ದೀವಿ. ಈಗ 1% 2% ಅಲ್ಲಿ ಕಂತಪ್ಪು ಮಾಡ್ತಿರ್ಬೋದು. ಅದು 95% 98% ಅದು ಕಡಿಮೆ. ಇಲ್ಲಿಗಲ್ ಆಕ್ಟಿವಿಟೀಸ್, ಸೈಲ್ಡ್ ಮೈನಿಂಗ್ ಏನೇನು ಇದ್ದು ಅವೆಲ್ಲ ಸ್ಟಾಪ್ ಆಗಿ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬಂತು ಅಂದರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನನಗಿಲ್ಲ. ಮತ್ತು ಜನರಿಗೆ ಅವ್ರ ಮನೆ ಬಾಗಿಲಿಗೆ ಅವಕಾಶ ಮಾಡಿಕೊಟ್ಟಾಗ ಅಂತ. ನಾನಿವತ್ತು DC ಆಫೀಸ್ ಮಾಡೋಕ್ಕಿಂತ ನಮ್ಮ ಮಿನಿ ವಿಧಾನಸೌಧ ಕಟ್ಟೋಕ್ಕಿಂತ ಮೊದಲು ನಾನು ಹೇಳಿಲ್ಲ. ಇವತ್ತು ಕೆಲವು ಕಡೆ DC ಆಫೀಸ್ ನೀವು ಮಾಡೋದು ಬಳಕೂ ಸಹಿತ ಅಲ್ಲಿ DC ಆಫೀಸ್ ಮಾಡೋದಾಗಿಲ್ಲ. ಇವತ್ತು ನಮ್ಮದೇ ಬಿಜಾಪುರದಾಗ ನಾಚಿಕೆ ಆಗಬೇಕಾದವ್ರಿಗೆಲ್ಲ ಆದಿಲ್ಶಾಹಿ ಕಟ್ಟಡದಾಗ DC ಆಫೀಸ್ ನಡೆಸ್ತೇವೆ ನಾವು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಒಳಗೆ ಏನು ಬಿಗ್ ಬ್ಯಾನ್ ಆಗಿದವ್ರಿ ಮಾಡ್ಲಿಕ್ಕೆ. ಯಾರು ಜಿಲ್ಲಾ ರಾಜಕಾರಣ ಮಾಡಿದವ್ರು ಅದಾರ. ನಾನು ಆ ಪಾರ್ಟಿ ಈ ಪಾರ್ಟಿ ಅನ್ನಂಗಿಲ್ಲ. ನಾವು ಮಾಡಿದ್ದೀವಿ. ಮೊದಲನೇ ಆದ್ಯತೆ 5 ವರ್ಷದೊಳಗೆ ಕಂದಾಯ ಭವನವನ್ನು ಕಟ್ಟಿದ್ದೀವಿ. ಅದು ಆ್ಯಸ್ ಗುಡ್ ಆ್ಯಸ್ DC ಆಫೀಸ್ ಹಾಕೊಂಡು ಕಟ್ಟಿದ್ದೀವಿ. ನಾಟ್ ಫಾರ್ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್. ಇನ್ ಫ್ಯೂಚರ್ದಾಗ ನಮ್ಮ ವಿಷನ್, ನಮ್ಮ ಕಾನ್ಸೆಪ್ಟ್ ಹೆಂಗಿರ್ಬೇಕು ಅಂದರೆ ಮುಂದೆ ಏನು ಆಗಬೇಕಂತ ನಾವು ಮಾಡ್ತೀವಿ. ಅದಕ್ಕೆ ಅನುಗುಣವಾಗಿ ನಮ್ಮ ಚಿಂತನೆಗಳನ್ನು ಇರಬೇಕಾಗ್ತದೆ. ಎಸ್, ವಿ ಹ್ಯಾವ್ ಡನ್ ಇಟ್. ಇವತ್ತು ಕೃಷಿ ವಿಜ್ಞಾನ ಕೇಂದ್ರ
ಹೆಂಗಾಗಿ ನೀವೇ ನೋಡ್ತೀರಿ. ನಾನು ಅನುದಾನ ಸೇರಿ ಕೊಡ್ತೀನಿ. ನಾನು ಇವಾಗ DD2 ಆಫೀಸ್ ನೀವು ಮೊನ್ನೆ ನಾವು ನೋಡಿದೆ, ಅದ್ರ ಬೃಹತ್ಕಾರ ಬಿಲ್ಡಿಂಗ್ಸ್ ಸ್ಟ್ರಕ್ಚರ್ಸ್ ಎಲ್ಲೆಲ್ಲಿ ಏನೇನು ಮಾಡಿದೀವಿ ನೀವೇ ಗಮನಿಸ್ಬೋದಲ್ಲ. ಎಲ್ಲಿತ್ತು ಮೊದಲು? ಇಲ್ಲಿನೂ ನಮ್ಮ ಇಂಡಿಯಾಗೂ ಎರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಜಾಗದಾಗ ಇವ್ರ ರೆಕಾರ್ಡ್ಸ್ ರೂಮ್ನಾಗ ಹಿಂಗೆ ಮಣ್ಣು ಬೀಳ್ತಿತ್ತು, ಆ ಜನತೆಯಾಗಿಂದ ಮಣ್ಣು. ಬದಲಾವಣೆ ಆಗ್ಯದ ಇಲ್ಲ? ಎಲ್ಲಿತ್ತು ಮೊದಲು ಆಫೀಸ್? TDB ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ಸ್ ಮೊದಲೆಲ್ಲ ನಾವೆಲ್ಲ ಇದ್ದಾಗ ನಾವೇನು 30-40 ವರ್ಷದಿಂದ ರಾಜಕಾರಣ ಚಾಲೂ ಮಾಡಿದ್ದೀವಿ. ಅವತ್ತೇನಿತ್ತು ಇವತ್ತೇನದು? ಸುಮ್ಮನೆ ನೀವು ಒಂದು ಸ್ವಲ್ಪ ಹಿರಿಯರೆಲ್ಲರೂ ಕೂಡ ವಿಚಾರ ಮಾಡಿಲ್ಲ ಬದಲಾವಣೆ ಆಗ್ಯದೋ ಇಲ್ಲ. ನಾವು ಇವತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೇಳಾಕಿದ್ದೀವಿ. ನಾನು ಅದನ್ನು ಯಾಕೆ ಚಾಲೆಂಜಾಗಿ ಹೇಳಿದಂದರೆ, ಜಿಲ್ಲಾ ಕೇಂದ್ರ ಆಯಿತು ಅಂದ್ರೆ ಎಲ್ಲ ರಂಗದಾಗ ಶೈಕ್ಷಣಿಕ ಬೆಳವಣಿಗೆ ಆಯಿತು. ಒಂದು ಇಂಜಿನಿಯರಿಂಗ್ ಕಾಲೇಜ್ ಬರ್ತದೆ, ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ, ಆರೋಗ್ಯ ಹಾಸ್ಪಿಟಲ್ ನಮ್ಮದು ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ಆಗ್ತದೆ. ಸರ್ವಿಸ್ ಇಂಟೆನ್ಷನ್ ಇಟ್ಕೊಂಡು ಮಾಡಿ ನನಗೇನಿಲ್ಲ. ಅವ್ರು ಕೆಲವೊಬ್ಬರಿಗೆ ಏನಾಗ್ಯದ, ಶುಗರ್ ಫ್ಯಾಕ್ಟ್ರಿ ಮಾಡಿ ಹೆಸರು ಗಳಿಸ್ಯಾರ, ಇನ್ನು ಜಿಲ್ಲಾ ಮಾಡಿದ್ರೆ ಇವ್ರ ಕೈ ಹೇಳೋ ಬಿಡೋರು ಅಂತೇಳಿ ಒಂದಿಟ್ಟು ನನ್ನ ಕೂಡ ಇರೋರು ರಾಜಕಾರಣ ಮಾಡ್ಲಕ್ತಾರೆ. ಮಾಡಲಿದ್ದೇವೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೂಡಲೇ ಅಂತ ಹೇಳಿ ರಿಕ್ವೆಸ್ಟ್ ಕೊಡ್ತೀನಿ. ಕೊಡ್ಲಿಕ್ಕಾದ್ರೂ ಬಿಡಂಗಲ್ಲ. ನಾ ಭಯಂಕರ ಸ್ಟ್ರೇಟ್ ರಾಜಕಾರಣ ಮಾಡ್ಬೇಕು ಬಂದಿದ್ದೀನಿ. ಯಾರ್ಯಾರಿಗೆ ಏನೇನು ಮಾಡೋ ಸಂದರ್ಭ ಬಂದಾಗ ಮಾಡಿನೋ, ಮುಂದೆ ಏನೇನು ಮಾಡ್ಬೇಕು ಮಾಡೋ ಪರಿಸ್ಥಿತಿ ಬಂದಾಗ ನೋಡ್ತೀನಿ. ನನಗೇನು ಇಂಟರ್ನಲ್ ಫೈಟಿಂಗು ಅದ, ನಮ್ಮದು ಔಟ್ಸೈಡ್ ಫೈಟಿಂಗು ಅದ. ನಾವು ಹೋರಾಟದಾಗೆ ಹುಟ್ಟಿದ್ದೀವಿ, ಹೋರಾಟ ನಮ್ಮ ಜೀವನದ ಭಾಗ. ಐ ಡೋಂಟ್ ಕೇರ್ ಎನಿವನ್, ಬಟ್ ಐ ಹ್ಯಾವ್ ಮೋಸ್ಟ್ ಪಾರ್ಟಿ ಕಮಿಟ್ಮೆಂಟ್. ಇವ್ರು ಯಾರಂಗೆ ರಾಜಕಾರಣ ಮಾಡಿಲ್ಲ. ಒಂದೇ ಪಕ್ಷದಾಗ ಹುಟ್ಟಿನೂ, ಒಂದೇ ಸಿದ್ಧಾಂತದ ರಾಜಕಾರಣವನ್ನು ಮಾಡಿಲ್ಲ. ಬೈ ಬಾರ್ನ್ ಆ್ಯಂಡ್ ಬರ್ತ್ ಐ ಆಮ್ ಕಾಂಗ್ರೆಸ್. ಇಷ್ಟೆಲ್ಲ ಮೆರಿಟ್ ಇಟ್ಕೊಂಡು ಇವ್ರು ಯಾರೇ ಇದಕ್ಕೆ ನಾನು ಏನು ಕನಸು ಕಂಡಿನೋ ಅದಕ್ಕೆ ನನಸು ಮಾಡೋದು ತೊಂದರೆ ಮಾಡಿದ್ರಂದ್ರೆ ಅದನ್ನು ಆಗಿಂದಾಗಿ ಇವತ್ತು ಬೇಡ. ಭಾಳ ಒಳ್ಳೆಯ ಸಂದರ್ಭದಾಗ ಕೂಡಿನೋ ಸ್ವಾತಂತ್ರ್ಯ ಅದರ ಇಶ್ಯೂ ಬರ್ತಂದ್ರೆ ಸರಳಾಗಿ ಇಷ್ಟೆಲ್ಲ ಮಾಡ್ಲಿಕ್ಕಾಗಿನೂ ಒಂದು ವೇಳೆ ಆಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ ಅದಕ್ಕೆ ಭಾಳ ಬರ್ತಾಯಿದ್ದೀನಿ. ಆಯ್ತು, ನನ್ನ ಜೀವನದ ಒಂದು ಹೆಜ್ಜೆಯಿಂದ ನಾನು ಇಟ್ಟಿಲ್ಲ, ಇಡುವುದಿಲ್ಲ. ಅಧಿಕಾರ ನನಗೆ ಮುಖ್ಯ ಅಲ್ಲ. ನಾನು ಹುಟ್ಟುದಂಥ ಮಂದಾಗ ಹುಟ್ಟಿನೋ, ನಾನು ಒಮ್ಮೆ ಜೀವನದಾಗ ಒಂದು ಮಾತು ಕೊಟ್ಟಿವು, ಬದಲಾವಣೆ. ದಟ್ ಈಸ್ ಮೋಸ್ಟ್. ಅದನ್ನು ಪ್ರಿನ್ಸಿಪಲ್ ಉಳಿಸ್ಕೊಂಡಿದ್ದೀವಿ, ಅದ್ರ ಹಿಂದೆ ಹೋಗ್ತೇವೆ ನಾವು. ಈ ಅಧಿಕಾರ ಸೆಕೆಂಡ್ರಿ ಅಂತ ಎಷ್ಟೋ ಮಂದಿ ನೋಡಿದ್ದೀವಿ ನಾವು. ಇದನ್ನು ಭಾಳ ಬಾದರೂ ಮಾಡೋಂಗಿಲ್ಲ. ಬಟ್ ಮೈ ಕಮಿಟ್ಮೆಂಟ್, ನಾನು ಜನರ ಭವಿಷ್ಯ, ಅವರ ಕನಸು, ಅವರ ಅಭಿವೃದ್ಧಿ ಒಳಗೆ ಯಾವುದೇ ತ್ಯಾಗಕ್ಕೆ ನಾವೆಲ್ಲ ತಯಾರಿದ್ದೀವಿ. ಅದು ಯಾವುದೇ ಹಂತಕ್ಕೆ ಬರಲಿ, ಡೋಂಟ್ ಕೇರ್ ನೀವು. ಆ ಪರಿಸ್ಥಿತಿ ನಾನು ಮಾತಾಡಿನು. ಮತ್ತು ನನಗೆ ವಿಶ್ವಾಸ ಅದ, ಯಾರು ಡಿಸಿಷನ್ ಟೇಕರ್ ಅದಾರ ಅವರಿಗೆ ನನ್ನ ಕಳಕಳಿಗಳು ಗೊತ್ತದ, ನನ್ನ ಕಮಿಟ್ಮೆಂಟು ಗೊತ್ತದ, ಅವ್ರು ನನ್ನ ಜೊತೆಗೆ ಇರ್ತಾರೆ ಅಂತ ತಿಳ್ಕೊಂಡು ಅದಕ್ಕೆ ಅವ್ರ ವಿಶ್ವಾಸ ಉಳಿಸ್ಬೋದು ಅಂತ ಹೇಳಿ ಇವತ್ತಿಗೂ ಒಂದು ಆ ನಂಬಿಕೆ ನನಗದ. ಆದ್ರೆ ಒಂದು ಮಾತ್ರ, ನಾನು ಸುಮ್ಮನೆ ಜಿಲ್ಲಾ ಮಾಡ್ತೀನಿ ಅಂದರೆ ಎಲ್ಲ ಡೆವಲಪ್ಮೆಂಟ್ ಆ ವಾತಾವರಣ ಕೊಡ್ತೀನಿ ಅಂದರೆ ನಾವು ಮಾಡಿರ್ತೀವಿ. ಸುಮ್ಮನೆ ಹೆಸರಿಗೆ ಒಂದು ಜಿಲ್ಲಾ ಕೇಂದ್ರ ಮಾಡಿದ್ದೀವಿ, ಹೆಸರಿಗೆ ತಾಲೂಕು ಮಾಡಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ನಾಳೆ ಇದಕ್ಕಿಂತ ವರ್ಷ ನೀವೆಲ್ಲ ರಂಗದಾಗ ಸಹಾಯ ಮಾಡಿದ್ರೆ ಒಂದು ಇವತ್ತು ಹೇಳ್ತೀನಿ. ನಾವು ಇವತ್ತೇ ಮಾಡಿರ್ತಾನಾಗಿಲ್ಲ, ನನಗೂ ಅರ್ಥ ಆಗ್ತದೆ. ಡಿಸ್ಟ್ರಿಕ್ಟ್ ಇಶ್ಯೂಸ್ ಅದು ಸ್ಮಾಲ್ ಇಶ್ಯೂಸ್ ಅಲ್ಲ. ಬೆಳಗಾವಿ ಇವತ್ತಿಗೆ ಹೊಡಿದಾಗಿಲ್ಲ, ಅಲ್ಲೇ ಗೋಕಾಕ್ ಇಶ್ಯೂ ಅದ, ಚಿಕ್ಕೋಡಿ ಇಶ್ಯೂ ಅದ, ಬೈಲೊಂಗಲ್ದವ್ರು ಕೇಳಕತ್ತಾರೆ, ಎಲ್ಲರೂ ಕೇಳ್ತಾರೆ. ತುಮಕೂರದಾಗ ಮಧುಗುರಿ ಇಶ್ಯೂ ಅದ. ಇವತ್ತೆಲ್ಲ ಕಡೆ ಮೋಸ್ಟ್ ಆಫ್ ದಿ ಕೆಲವು ಕಡೆ ಮಾಡಿದ್ದಾರೆ. ಈಗ ನಮ್ಮದೇ ಹಳಿ ಧಾರವಾಡ, ನಾನೇ ಎಲ್ಲಿ ಎಜುಕೇಷನ್ ಕಲಿತು ಬಂದೇನು. ಧಾರವಾಡದಾಗ ಇವತ್ತು 3 ಜಿಲ್ಲಾ ಅದು, ಹಾವೇರಿ, ಗದಗ. ನಮ್ಗಿಂತ ನಾನು ಏನು ಕೇಳಿನ ಅವ್ರಿಗೆ, ಭೌಗೋಳಿಕ ಕ್ಷೇತ್ರ ನಮ್ಗಿಂತ ಕಮ್ಮಿ ಇದ್ದು ಜಿಲ್ಲಾ ಮಾಡಿರಿ, ನಮ್ಗಿಂತ ಪಾಪ್ಯುಲೇಷನ್ ಕಮ್ಮಿ ಇದ್ದದ್ದು ಮಾಡಿರಿ, ನಮ್ಗಿಂತ ಎಲ್ಲ ಆ್ಯಂಗಲ್ದಾಗ ಇದ್ದಿದ್ದವ್ರನ್ನ ಮಾಡಿರಿ. ವಿಜಯನಗರ ಪೊಲಿಟಿಕಲ್ ಡಿಸಿಷನ್ ಮಾಡೋದು ಆಗಲಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ರಾಮನ್ ಸಿಂಗ್ ಮಾಡಿಸ್ಲಿಲ್ಲ, ಆಯಿತು ಇಲ್ಲ. ಇವತ್ತು ರಾಮನಗರ ಮಾಡಿರಿ, ಮತ್ತೆ ವಿಡ್ರಾಲ್ ಮಾಡ್ಕೊಂತೀವಿ, ಮತ್ತೆ ಕೂಡಿಸ್ಕೊಂತೀರಿ, ಏನೇನು ಮಾಡಿರಿ. ನಿಮ್ಮ ಅನುಕೂಲಕ್ಕೆ ನೀವು ಏನು ಮಾಡಿದ್ರಿ, ನಮ್ಮ ಅನುಕೂಲ ನಾವು ಕೇಳೋರು. ಇದು ನನ್ನ ಅನುಕೂಲಕ್ಕಲ್ಲ, ನನ್ನ ಜನರ ಅನುಕೂಲ. ನಾನು ಇಷ್ಟೆಲ್ಲ ಸಾಧನೆ ಮಾಡೀನು, ನಮ್ಮ ಜನರಿಗೆ ಇದೊಂದಾದ್ರೆ ನನ್ನ ಅಪೇಕ್ಷೆ ಬಿಡೋದಿಲ್ಲ. ನಾ ಯಾವುದರ ವೇದಿಕೆ ಹೋಗಿದೆ ಅಂದ್ರೆ ಜನನೇ ಮಾತಾಡ್ತಿರ್ತಾರೆ, ಅದು ಅವರ ಧ್ವನಿ ಆಗಿಬಿಟ್ಟದೆ. ಆದರೆ ಇದಕ್ಕೆ ಯಾರ್ಯಾರು ನಮ್ಮ ಮಗ್ಗಲ್ದವರು ರಾಜಕಾರಣ ಮಾಡಿದ್ರು ನಡುವು ನೋಡಿದೆ. ನಾನು ಜೊತೆಗಿದ್ದವರು, ನನ್ನ ಸಹಾಯ ತೊಗೊಂಡವ್ರು ಏನೇನೋ ರಾಜಕಾರಣ ಮಾಡಿದ್ರು ಮಾಡಲಿ. ಮತ್ತು 28 ಬಂದಾಗ ಗೊತ್ತಾಗ್ತದೆ ರಾಜಕಾರಣ ಏನದಲ್ಲ. ನಾ ಹಟ್ಟಗರಣ ಬಿಡ್ತೀನಿ, ಸಹಾಯ ಮಾಡೋದು ಗೊತ್ತದ ಅಂದ್ರೆ ಹೆಂಗೆ ವಿಡ್ರಾಲ್ ಮಾಡೋದು ಗೊತ್ತಿರ್ತೀನಿ. ನಂದು ಈ ಪ್ರದೇಶ ಅಭಿವೃದ್ಧಿ ಮಾಡುವಾಗ ಯಾರೇ ಅಡ್ತಡೆ ಮಾಡಿದ್ರೆ ಅಂದ್ರೆ ಕೇರೆ ಮಾಡಂಗಿಲ್ಲ. ಯಾಕಂತ ಕೇಳಿದ್ರೆ ನಾವು ಇನ್ನೊಬ್ರು ಗುಡ್ಡುಗಟ್ಟಿ ಮಾಡ್ಲಿಕ್ಕಿಲ್ಲ. ನಮ್ಮ ಡಿಮಾಂಡ್ ಈ ಜಿಲ್ಲೆ ಆಗಲಿ. ಇವತ್ತು ಬಾಗಲಕೋಟೆ ಮತ್ತು ಜಮಖಂಡಿ ಇಶ್ಯೂಸ್ ಇದ್ದು, ಬಾಗಲಕೋಟೆ ಮಾಡಿದ್ರು ಇಲ್ಲ ಅವರು. ಇವತ್ತು ಮುದ್ದೆ ಬೇಡ
ಬಾಗಲಕೋಟೆಗೆ ಸನಿ ಹಾಕು, ಯಾಕೆ ಇನ್ನೊಮ್ಮೆ ರೀಕಾನ್ಸ್ಟಿಟ್ಯೂಟ್ ಮಾಡಿ. ಹೆಂಗೂ ಪಾರ್ಲಿಮೆಂಟ್ ಅಸೆಂಬ್ಲಿ ನಾಳೆ ಇದು ಮಾಡೋರಿದ್ರಿ, ಡಿಲಿಮಿಟೇಷನ್ ಮಾಡೋರಿದ್ರಿ, ಇನ್ನೊಮ್ಮೆ ಆ ಹೇಳಾಗ ಇನ್ನೊಮ್ಮೆ ಮಾಡಿರಿ, ರಿಆರ್ಗನೈಸ್ ಮಾಡಿರಿ. ಯಾಕೆ ಒಬ್ಬರೇನು ಕಾಲದಾಗ ಹುಟ್ಟು ಆ ರೀತಿ ಮಾಡಿರಿ. ಸೊ ನಾನು ಅಷ್ಟೇ ಸರ್ಕಾರಕ್ಕೆ ಒತ್ತಾಯ ಇದೆ, ಮತ್ತು ಅದನ್ನು ನನ್ನ ಚಾಲೆಂಜ್ ಅದ. ನಾನು ಆ ವಿಷಯದಾಗ ಆ್ಯಸ್ ಎ ರೂಲಿಂಗ್ ಪಾರ್ಟಿ MLA ಇದ್ರೂ ಸಹಿತ ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಅದು ಎಲ್ಲರೇ ಮಾಡಂಗಿಲ್ಲ. ಸರ್ಕಾರದಾಗ ನಿರ್ಣಯ ಮಾಡಿದಿನ ಆನ್ ದ್ಯಾಟ್ ಡೇ ಓನ್ಲಿ ಐ ವಿಲ್ ರಿಸೈನ್ ಫ್ರಮ್ ದಿಸ್ ಗವರ್ಮೆಂಟ್. ನಾನು ಇಟ್ ಈಸ್ ಮೈ ಕಮಿಟ್ಮೆಂಟ್. ನಾನು ಎಂದೂ ಚುನಾವಣೆಗೆ ಮತ ತುಳು ಸಂಬಂಧ ಆ ಮಾತು ಹೇಳಿ ನಾನು ಅನಿಸ್ಕೊಳ್ತಾರೆ. ನಾನು ಆ ಮಾತು ಇವತ್ತು ಹೇಳಿ 28ರಿಗೆ ಅದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. 28 ತನಕ ಅದಕ್ಕಿಂತ ಅವಕಾಶದ ಏನು ನೀವು ಪ್ರಶ್ನೆ ಕೇಳಿರಿ, ಅದಕ್ಕಿಂತ 28 ಮೇ ತನಕ ಟೈಮ್.